ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ಇವತ್ತು ಸೆಪ್ಟೆಂಬರ್ 27 ಶನಿವಾರ ಅಮ್ಮಿನ್ಗಢ ಸಂತೆ. ನೀವು ನೋಡ್ತಿರೋದು ಇದು ಬೆಳಗಿನ ಜಾವ ಸುಮಾರು ಒಂದು 7 ಗಂಟೆಯ ಹೊತ್ತಿಗೆ ತೆಗೆದಂಥ ಒಂದು ವಿಡಿಯೋ ಇದು. ಸಿಕ್ಕಾಪಟ್ಟೆ ಮಳೆ ಇದೆ, ಭಯಂಕರ ಅಂದರೆ ಭಯಂಕರ ಮಳೆ ಇದೆ. ನೋಡ್ಬೋದು, ನೀವು ವಿಡಿಯೋದಲ್ಲಿ ಗಮನಿಸ್ಬೋದು ಯಾವ ಥರ ಮಾರ್ಕೆಟ್ ಇದೆ ಅಂತ. ಇವತ್ತು ನಾನು ಒಂದೇ ಒಂದು ಮರಿಗಳನ್ನ ಲೋಡ್ ಮಾಡಿಲ್ಲ, ಯಾಕಂದರೆ ಕ್ಲೈಮೇಟು ಸರಿ ಇರೋದಿಲ್ಲ. ಆ ಕಾರಣಕ್ಕೆ ಲೋಡ್ ಮಾಡಿದ ಮೇಲೆ ತುಂಬಾ ತಾಪತ್ರಯಗಳು ಶುರುವಾಗತ್ತೆ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳು ಸೃಷ್ಟಿಯಾಗತ್ತೆ ಅನ್ನೋ ಕಾರಣಕ್ಕೆ ನಾನು ಸತತವಾಗಿ ಒಂದು 5 ವಾರಗಳಿಂದ ಮರಿಗಳನ್ನ ಕೊಟ್ಟಿಲ್ಲ. ಬಟ್ ಇವತ್ತೇನೋ ಕೊಡಬೇಕು ಅಂದ್ಕೊಂಡಿದೆ. ಬಟ್ ನೋಡ್ಬೋದು ಮರಿಗಳ ಸಂತೆಯಲ್ಲಿ ಯಾವ ಥರ ನಿಂತ್ಕೊಂಡಿದೆ, ವಾತಾವರಣ ಎಷ್ಟೊಂದು ಕೆಟ್ಟದಾಗಿದೆ ಅಂತ. ತುಂಬ ಕಡೆ ನೀವು ಮಹಾರಾಷ್ಟ್ರ ಸುತ್ತಮುತ್ತ ನೀವು ಎಲ್ಲ ನೋಡಿರ್ಬೋದು, ನೆರೆಯ ರಾಜ್ಯಗಳಲ್ಲಿ ಯಾವ ಥರ ಮಳೆ ಇದೆ. ನಮ್ಮ ಕರ್ನಾಟಕದಲ್ಲಿ ಕೆಲವು ಭಾಗಗಳಲ್ಲಿ, ಕೆಲವು ಜಿಲ್ಲೆಗಳಲ್ಲಿ ಯಾವ ಥರ ಮಳೆ ಇದೆ. ವಾತಾವರಣ ಎಷ್ಟೊಂದು ಕೆಟ್ಟದಾಗಿದೆ. ಈ ಥರ ಜಾನುವಾರುಗಳಿಗೆ ಅಲ್ಲದೇ ಕೂಡ ಮನುಷ್ಯರಿಗೂ ಕೂಡ ಸಿಕ್ಕಾಪಟ್ಟೆ ನೆಗಡಿ, ಕೆಮ್ಮು, ಜ್ವರ ಈ ಥರ ತುಂಬ ಜನಕ್ಕೆ ಕೂಡ ಬಂದಿದೆ. ನನಗೂ ಕೂಡ ಬಂದಿದೆ. ಈ ಥರ ವಾತಾವರಣ ಕೆಟ್ಟದಾಗಿರೋ ಕಾರಣಕ್ಕೆ ಈ ಥರ ಒಂದು ಕಲುಷಿತ ವಾತಾವರಣದಿಂದ ಈ ಥರ ರೋಗ ರುಜಿನಗಳು ತುಂಬ ಇದೆ. ನೋಡ್ಬೋದು ಅಮ್ಮಿನ್ಗಢ ಸಂತೆಯಲ್ಲಿ ಮರಿಗಳು ಇವತ್ತಿನ ಅಷ್ಟೊಂದು ಹೇಳಿಕೊಳ್ಳುವಂಥ ಪ್ರಮಾಣದಲ್ಲಿ ಮರಿಗಳೇನು ಬಂದಿಲ್ಲ. ಸಣ್ಣ ಪ್ರಮಾಣದಲ್ಲಿ ಮರಿಗಳು ಬಂದಿತ್ತು. ಹಾಗಂತ ತುಂಬ ಜನ ವ್ಯವಹಾರಸ್ಥರು ಮರಿಗಳನ್ನ ತೊಗೊಂಡಿರ್ತಾರೆ. ಬಟ್ ಮರಿಗಳನ್ನ ಮನೇಲಿ ಇಟ್ಕೊಂಡು ಕೂತ್ರೆ ಈ ಥರ ಟೈಮಲ್ಲಿ, ಈ ಥರ ಕ್ಲೈಮೇಟಲ್ಲಿ ಮರಿಗಳು ಸತ್ತು ಹೋಗ್ಬಿಟ್ರೆ ಬಂದಂಥ ವ್ಯವಹಾರಸ್ಥಿಗೆ ನಷ್ಟ ಆಗ್ಬಿಡುತ್ತಲ್ಲ. ಆ ಕಾರಣಕ್ಕೆ ಏನೂ ಮಾಡೋಕ್ಕೆ ಬರೋದಿಲ್ಲ. ಅನಿವಾರ್ಯ ಕಾರಣದಿಂದ ಆ ಮರಿಗಳು ಹೇಗಾದರೂ ಇರಲಿ, ಒಟ್ಟಲ್ಲಿ ಸೇಲ್ ಆದರೆ ಸಾಕು ಅಂತ ಮರಿಗಳನ್ನ ತೊಗೊಂಡು ಬಂದು ಮಾರಾಟ ಮಾಡ್ತಿರ್ತಾರೆ. ನೋಡ್ಬೋದು, ತುಂಬ ಜನ ನಾನು ದಸರೆಗೆ ಮರಿಗಳನ್ನ ತೊಗೋಬೇಕು, ಮಹಾನಮಿಗೆ ಮರಿಗಳನ್ನ ತೊಗೋಬೇಕು ಅಂದ್ಕೊಂಡು ತುಂಬ ಜನ ಕಾಯ್ಕೊಂಡು ಕೂತಿರ್ತೀರ. ಇನ್ನು ಕೆಲವು ಜನ ನನಗೆ ಫೋನ್ ಮಾಡಿ, ಸರ್ ಈ ಥರ ಮರಿಗಳ ರೇಟ್ ಹೆಂಗಿದೆ, ಮರಿಗಳ ರೇಟ್ ಡಿಮ್ಯಾಂಡ್ ಕಡಿಮೆನಾ, ಮಳೆ ಜಾಸ್ತಿ ಬೀಳ್ತಿದೆ, ಮರಿಗಳ ರೇಟ್ ಏನೋ ಕಡಿಮೆ ಇರಬೇಕಲ್ವ, ನಾವು ಮರಿಗಳನ್ನ ಕೊಡ್ತೀರಾ ಅಂತ ಕೇಳ್ತೀರಾ. ಮರಿಗಳ ರೇಟು 1000 ರೂಪಾಯಿ ಹೆಚ್ಚಾದೀತು, 1000 ರೂಪಾಯಿ ಕಡಿಮೆ ಆದಿತ್ತು, ಮ್ಯಾಟ್ರು ಅದಲ್ಲ. ಇಂಥ ಟೈಮಲ್ಲಿ ಮರಿಗಳನ್ನ ನಾನು ಕೊಟ್ಟರು ಅಷ್ಟೇ, ನೀವೇ ಸ್ವತಃ ಮುಂದೆ ನಿಂತು ಸಂತೆಯಲ್ಲಿ ಬಂದು ತೊಗೊಂಡ್ರು ಅಷ್ಟೇ, ಮರಿಗಳಿಗೆ ಕಾಯಿಲೆ ಇದ್ದಾದ್ಮೇಲೆ ಮರಿಗಳಿಗೆ ಈ ಥರ ಏನಾದರೂ ಅಂಕ ಏನಾದರೂ ರೋಗ ರುಜಿನಗಳು ಆಲ್ಮೋಸ್ಟ್ ಮರಿಗಳಿಗೆ ಈಗಾಗಲೇ ತಗಲಿದ್ರೆ ನಿಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಆ ಕಾರಣಕ್ಕೆ ದಸರಾ ಮಹಾನಮಿಗೆ ಮರಿಗಳನ್ನ ತಗೋಬೇಕು. ಮಳೆಗಾಲದಲ್ಲಿ ಮರಿಗಳ ರೇಟ್ ಕಡಿಮೆ ಇರುತ್ತೆ. ಮರಿಗಳನ್ನ ಹಿಂಗೋ ಮಾಡಿ ತೊಗೊಂಡು ಹೋದರೆ ಸಾಕು ಅಂತ ತೊಗೊಂಡು ಹೋಗಬೇಡಿ. ಯಾಕಂದರೆ ಈ ಥರ ಸನ್ನಿವೇಶಗಳು ಇರೋದ್ರಿಂದ ಮರಿಗಳು ತುಂಬಾ ಕಾಯಿಲೆಗಳಿಗೆ ಒಳಪಡುತ್ತೆ. ಹಾಗಾಗಿ ತುಂಬ ಜನ ಮರಿಗಳನ್ನ ತಗೋಬೇಕನ್ನು ಕಾಯ್ಕೊಂಡು ಕೂತೀರ. ನನ್ನ ಹತ್ರ ಆಗಿರ್ಬೋದು, ಸಂತೆಯಲ್ಲಿ ಆಗಿರ್ಬೋದು. ನೀವು ಎಲ್ಲೇ ಮರಿಗಳನ್ನ ತಗೊಳ್ಳೋರಿದ್ರೆ ಆಲ್ಮೋಸ್ಟ್ ಇಷ್ಟೇ ದಿನ ಕಳೆದು ಬಿಟ್ಟಿದ್ರೆ ದೀಪಾವಳಿ ತನಕ, ಇನ್ನೇನು ದೀಪಾವಳಿ ಇನ್ನೊಂದು 25 ದಿನ 30 ದಿನ ಹೆಚ್ಚು ಕಡಿಮೆ ಇದೆ. ದೀಪಾವಳಿಯ ನಂತರ ಅಂದರೆ ಕಾರ್ತಿಕ ಮಾಸ ಶುರು ಆಗುತ್ತೆ. ಆ ಟೈಮಲ್ಲಿ ಮಳೆಗಾಲ ಸ್ವಲ್ಪ ತಕ್ಕ ಮಟ್ಟಿಗೆ ಮಳೆ ಕಡಿಮೆ ಆಗಿರುತ್ತೆ, ರೇಟ್ ಕೂಡ ಅವಾಗ ಡೌನ್ ಆಗಿರುತ್ತೆ. ಅವಾಗ ನೀವು ಮರಿ ತೊಗೊಂಡ್ರೆ ಬೆಸ್ಟ್. ನಾನು ಕೂಡ ಅವಾಗ ಮರಿ ಕೊಡಬೇಕು ಅಂತ ಸ್ವಲ್ಪ ನಿಧಾನ ಮಾಡ್ತೀನಿ. ಇವಾಗಿನ ಮರಿಗಳನ್ನ ಕೊಡೋದಕ್ಕೆ ಮರಿಗಳು ನಮ್ಮ ಹತ್ರ ಏನು ಬರ ಇಲ್ಲ, ಮರಿಗಳು ಸಿಗತ್ತೆ, ಕೊಡ್ತೀನಿ, ತಗೋತೀರಿ. ಬಟ್ ಸತ್ತೋದ್ಬಿಟ್ರೆ ಆಮೇಲೆ ಜವಾಬ್ದಾರಿ ಯಾರಿರುತ್ತೆ. ನಿಮಗೂ ನಷ್ಟ ಆದರೂ ಅಷ್ಟೇ, ನನಗೆ ನಷ್ಟ ಆದರೂ ಅಷ್ಟೇ. ಆಮೇಲೆ ಸಂತೆಯಲ್ಲಿ ಮರಿಗಳನ್ನ ಯಾರಾದರೂ ಅಕಸ್ಮಾತ್ ಬಂದು ಸಂತೆಯಲ್ಲಿ ನಿಂತ್ಕೊಂಡು ಮರಿಗಳನ್ನ ತಗೊಂಡ್ರೆ ಅವ್ರಿಗೆ ಹೊಣೆಗಾರರಾಗಿರಲ್ಲ, ಜವಾಬ್ದಾರಿ ಆಗಿರೋದಿಲ್ಲ. ಬಟ್ ನಾವೆಲ್ಲ ಮರಿಗಳನ್ನ ಕೊಟ್ಟಾದ್ಮೇಲೆ ನಮ್ಮ ಫೋನ್ ನಂಬರ್ ಇರುತ್ತೆ, ನಾವು ಕಾಂಟ್ಯಾಕ್ಟಲ್ಲಿ ಇರ್ತೀವಿ, ನಮಗೆ ಫೋನ್ ಮಾಡ್ತೀರಾ, ಮಾಡಿ ಸರ್ ಮರಿಗಳನ್ನ ಕೊಟ್ಟಿದ್ದೀರಿ, 1 ಮರಿ ಸತ್ತು, 2 ಮರಿ ಸತ್ತು, 4 ಮರಿ ಸತ್ತು ಇದಂತ ನಮಗೆ ಫೋನ್ ಮಾಡ್ತೀರಾ. ಅದೆಲ್ಲ ಯಾಕೆ ಬೇಕು? ನಿಮಗೂ ನಷ್ಟ ಆಗಬಾರ್ದು, ನನಗೂ ನಷ್ಟ ಆಗಬಾರ್ದು. ನಿಮ್ಮ ಕಡೆಯಿಂದ ಏನಾದರೂ ಫೋನ್ ಬಂದು ನೀವು ತುಂಬ ಫೀಲ್ ಮಾಡಿಕೊಂಡು ಸಫರ್ ಆಗಿ ನನಗೆ ಫೋನ್ ಮಾಡಿ ನನಗೂ ಕೂಡ ತುಂಬಾ ಮನಸ್ಸಿಗೆ ಹಿಂಸೆ ಆಗುತ್ತೆ. ಆ ಕಾರಣಕ್ಕೆ ಸುಮಾರು ಒಂದು 5 ವಾರಗಳಿಂದ ಮರಿಗಳನ್ನ ನಾನು ಕೊಡದೇನೆ ಸೈಲೆಂಟ್ ಆಗಿದ್ದೆ. ಆ ಕಾರಣಕ್ಕೆ ನಮ್ಗೆ ಸಣ್ಣ ಪುಟ್ಟ ಈ ಥರ ಕಟಿಂಗ್ ಮೇಕೆಗಳು, ಕಟಿಂಗ್ ಕುರಿಗಳು, ತೆನೆ ಮೇಕೆ, ತೆನೆ ಕುರಿಗಳನ್ನ ನಾನು ಆಲ್ಮೋಸ್ಟ್ ಕೊಡ್ತಾನೆ ಇರ್ತೀನಿ, ಅದರಲ್ಲಿ ಮ್ಯಾಟ್ರ್ ಇಲ್ಲ. ಬಟ್ ಈ ಥರ ಸಣ್ಣ ಮರಿಗಳಿಗೆ ಸಿಕ್ಕಾಪಟ್ಟೆ ಕಾಯಿಲೆ ಇರುತ್ತೆ. ನೀವು ಏನೋ ಕಡಿಮೆ ದುಡ್ಡಲ್ಲಿ ಈ ಥರ ಮಳೆಗಾಲದಲ್ಲಿ ತುಂಬ ರೇಟಿಗೆ ಕಡಿಮೆ ರೇಟಿಗೆ ಮರಿ ಸಿಗುತ್ತೆ ಅಂತ ತೊಗೊಂಡು ಹೋಗ್ಬೋದು. ನೀವು ಏನೋ ಒಂದು 10 ಮರಿ ತೊಗೊಂಡೋಗಿ ಏನೋ ಒಂದು 20,000 ಉಳಿಸ್ಕೋಬೋದು. ಅಪ್ಪಿ ಅದ್ರಲ್ಲಿ 5 ಮರಿ ಸತ್ತು ಹೋಗ್ಬಿಟ್ರೆ ನಿಮ್ಮ ದುಡ್ಡೇ ಹೊಂಟು ಹೋಗ್ಬಿಡುತ್ತೆ. ಅದೊಂದು ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈ ಥರ ನೀವು 2-3 ಮರಿ ತೊಗೊಂಡವ್ರು ಏನೋ ಒಂದು ಅಚಾನಕ ಸತ್ರೆ ಏನೋ ಅನ್ಸಂಗಿಲ್ಲ. ತುಂಬ ಮರಿಗಳನ್ನ ತೊಗೊಂಡಿರ್ತಾರೆ. ತುಂಬಾ ಮರಿಗಳಲ್ಲಿ ಏನಾದರೂ ಒಂದು ಅಕಸ್ಮಾತ್ ಒಂದು 50-60 ಮರಿ ತೊಗೊಂಡಿದ್ದೀರಾ, ಒಂದು 8-10 ಮರಿ, 10 ಮರಿ, 15 ಮರಿ ಸತ್ತು ಹೋಗ್ಬಿಟ್ರೆ ಏನು ಮಾಡ್ತೀರಾ? ತುಂಬ ದೊಡ್ಡ ಮೊತ್ತದ ಲಾಭ ನಿಮ್ದು ಅಲ್ಲೇ ಹೊಂಟು ಹೋಗ್ಬಿಡುತ್ತೆ. ನೀವು ವರ್ಷ ಪೂರ್ತಿ ಮೇಯಿಸಿದ್ರು ಕೂಡ ಈ ತರಹದ ಅನ್ಕೊಂಡಂತ ಲಾಭ ನಿಮ್ಗೆ ಸಿಗದೇನೆ ವರ್ಷ ಪೂರ್ತಿ ನೀವು ಖಾಲಿ ದುಡ್ದಂಗೆ ಆಗುತ್ತೆ. ಖಾಲಿ ನೀವು ಈ ಥರ ಕೆಲಸ ಮಾಡ್ದಂಗೆ ಆಗುತ್ತೆ. ಅದೆಲ್ಲ ಯಾಕೆ ಬೇಕು? ನಿಧಾನವಾಗಿ ಮರಿಗಳನ್ನ ತಗೊಳ್ಳಿ. ಇನ್ನೊಂದು ಹೆಚ್ಚು ಕಡಿಮೆ ಇನ್ನೊಂದು 25 ದಿನ, 1 ತಿಂಗಳ ನೀವು ವೇಟ್ ಮಾಡಿದ್ರೆ ಮರಿಗಳ ರೇಟು ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ಮಳೆಗಾಲನೂ ನಿಂತಿರುತ್ತೆ, ರೋಗ ರುಜಿನಗಳು ಕೂಡ ಸ್ವಲ್ಪ ತಕ್ಕ ಮಟ್ಟಿಗೆ ಕಡಿಮೆ ಆಗಿರುತ್ತೆ. ನೀವು ಅವಾಗ
ಆರಾಮಾಗಿ ಸೇವ್ ಕೂಡ ಮಾಡ್ಕೋಬೋದು. ಸೊ ಈ ಥರ ವಾತಾವರಣ. ಹಾಗಾಗಿ ನಾನು ಇವತ್ತು ಬೆಳ್ಳಂಬೆಳಗ್ಗೆ ಯಾವುದೇ ಮರಿಗಳನ್ನ ಕೊಡದೇನೆ ನಮ್ಮ ಹುಡುಗರ ಕೈಯಲ್ಲೇ ಮೊಬೈಲ್ ಕೊಟ್ಟು ವೀಡಿಯೋ ಮಾಡಿಸಿದ್ದೀನಿ. ವೀಡಿಯೋ ಕೂಡ ನೋಡ್ಬೋದು, ಸ್ವಲ್ಪ ನೀಟಾಗಿಲ್ಲ, ಯಾಕಂದರೆ ಇದು ಸ್ವಲ್ಪ ಡ್ಯಾಮೇಜ್ ಆಗಿರೋ ಮೊಬೈಲು. ಇನ್ನೊಂದು ಮೊಬೈಲಲ್ಲಿ ವೀಡಿಯೋ ಮಾಡಬೇಕಂದ್ರೆ ಕರೆಂಟ್ ಬೇರೆ ಇರಲಿಲ್ಲ, ಸೊ ಚಾರ್ಜ್ ಕೂಡ ಇಲ್ಲ, ಸಿಕ್ಕಾಪಟ್ಟೆ ಮಳೆ ಇರೋ ಕಾರಣಕ್ಕೆ. ಸೊ ಒಂದು ಹಳೆ ಮೊಬೈಲಲ್ಲಿ ವೀಡಿಯೋ ಮಾಡಿದ್ದೀನಿ, ಸೊ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಸೊ ಯಾರು ಕೂಡ ಏನೂ ಅಂದ್ಕೋಬೇಡಿ. ಸೊ ರೀಸೆಂಟಾಗಿ ಹೇಳಬೇಕಂದ್ರೆ ನಿಮಗೆ ಮೊನ್ನೆ ದಿನ ಒಂದು ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಈ ಥರ ನನಗೆ ತುಂಬ ಜನ ಸಂತೆಯಲ್ಲಿ ಬಂದು ಫೋನ್ ಮಾಡ್ತೀರಾ, ನನ್ನ ಫೋನ್ ತೆಗಿಯೋದಿಲ್ಲ ಅಂತ ಹಿಂಗೆ ಫೋನ್ ಮಾಡಿದೆ. ಸೊ ಈ ಕಡೆ ಹೊಳೆ ನರಸೀಪುರ, ಟಿ ನರಸೀಪುರ ಅಂತ ಕರೀತಾರೆ, ಈ ಕಡೆ ಒಬ್ಬರು ಫೋನ್ ಮಾಡಿ ನನ್ನ ಮರಿಗಳನ್ನ ತೊಗೋಬೇಕಂತ ಬಂದಂಥ ಟೈಮಲ್ಲಿ ನಾನು ಫೋನ್ ತೆಗೆದಿಲ್ಲ. ಸಂತೆಯಲ್ಲಿ ಬಂದು ಮರಿಗಳನ್ನ ತೊಗೊಂಡೋಗೋರೆ ಒಂದು 41-42 ಮರಿ ತೊಗೊಂಡೋಗೋರೆ. ಸಂತೆಯಲ್ಲಿ ತೊಗೊಂಡೋದು ಒಂದೇ ದಿನ ಪೂರ್ತಿಯಾಗಿಲ್ಲ, ಬರೋಬ್ಬರಿ 18 ಮರಿ ಸತ್ತೋಗಿದೆ ಅವ್ರ ಹತ್ರ. ಸೊ ಈ ಥರ ಸಣ್ಣ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಈ ಥರ ತುಂಬ ಆಗಿದೆ ಮರಿಗಳು. ನಮ್ಮ ಫಾರ್ಮಲ್ಲೂ ಕೂಡ ಮರಿಗಳು ಸತ್ತೋಗಿದೆ, ನನ್ನ ಫ್ರೆಂಡ್ ಫಾರ್ಮಲ್ಲೂ ಕೂಡ ಮರಿಗಳು ಸತ್ತೋಗಿದೆ. ಸೊ ಸುಮಾರು ಸಂಖ್ಯೆಯಲ್ಲಿ ಮರಿಗಳು ಸತ್ತಿರ್ತೀವಿ. ನಮ್ಮ ಕಾಂಟ್ಯಾಕ್ಟಲ್ಲಿ ಇರೋರ್ನೆಲ್ಲ ಆಲ್ಮೋಸ್ಟ್ ಗೊತ್ತಿದೆ, ನಾವು ಈ ಥರ ಹೇಳಬೇಕಾಗತ್ತೆ, ಇಲ್ಲ ಅಂದ್ರೆ ಹೇಳೋಕ್ಕಾಗಲ್ಲ. ಸೊ ಪ್ರಭಾಮಣಿ ಅಕ್ಕ ಅಂತ ಕೆಲವೊಬ್ಬರಿಗೆ ಮರಿಗಳನ್ನ ಕೊಡ್ತೀನಿ ನಾನು ವರ್ಷ. ಸೊ ಅವರು ಕೂಡ ಈ ವರ್ಷ 4 ಮರಿಗಳು ಸತ್ತೋಗಿದೆ. ಜೊತೆಗೆ ಇನ್ನೊಬ್ಬರಿಗೆ ತುಮಕೂರಲ್ಲಿ ಕೊಟ್ಟಿದ್ದೆ, ಅವ್ರಿಗೂ ಕೂಡ 1 ಮರಿ ಸತ್ತೋಗಿದೆ. ಹೀಗೆಲ್ಲ ಮತ್ತೆ ಆನೇಕಲ್ ಹತ್ರ, ಹತ್ತಿಬೇಲೆ ಹತ್ರ ನಮ್ಮ ಮಲ್ಲೇಶ್ವರ್ ಅಂತ ಒಬ್ಬರು ಸರ್ ಅದಾರೆ, ಸ್ಪೋರ್ಟ್ಸ್ ಮ್ಯಾನ್. ಅವ್ರಿಗೂ ಕೂಡ ಈ ವರ್ಷ ಎಷ್ಟೋ ಒಂದು 20 ಮರಿನೂ ಕೊಟ್ಟಿದೆ ಹೆಚ್ಚು ಕಡಿಮೆ. ಅವರು ಕೂಡ ಅವ್ರ ಹತ್ರ 3 ಮರಿಗಳು ಸತ್ತೋಗಿದೆ. ಹೋದ ವರ್ಷ ಅವ್ರ ಫಾರ್ಮಲ್ಲಿ ಬರೋಬ್ಬರಿ ಒಂದು 15 ಮರಿಗಳು ಹೆಚ್ಚು ಕಡಿಮೆ ಸತ್ತಿತ್ತು. ನನ್ನ ಮನೆಯಲ್ಲಿ ಅವಾಗ 12 ಮರಿಗಳು ಸತ್ತಿತ್ತು. ಹೋದ ವರ್ಷ ಆ ಥರ ಆಗಿ ಭಯ ಬಿದ್ದ ಕಾರಣಕ್ಕೆ ಈ ವರ್ಷ ನಾನು ಸ್ಟಾಕ್ ಮಾಡಿಲ್ಲ ಮರಿಗಳನ್ನ. ಯಾಕಂದರೆ ಸೊ ಯಾರಿಗಾದ್ರೂ ನಷ್ಟವೇ ಅಂದ್ಕೊಂಡು ನಾನೇ ಮರಿಗಳನ್ನ ಕೊಡೋದು ಬಿಟ್ಟರೆ ಆಯ್ತು ಅಂದ್ಕೊಂಡು ಮರಿಗಳನ್ನ ಸುಮಾರು 5 ವಾರಗಳಿಂದ ನಿಲ್ಲಿಸಿದ್ದೇನೆ. ಸೊ ಇವಾಗೇನೋ ಹೆಚ್ಚು ಕಡಿಮೆ ಕೊಡ್ತೀನಿ. ಕಟಿಂಗ್ಗೋಸ್ಕರ ಬೇಕಾದರೆ ಫೋನ್ ಮಾಡಿ, ಅಥವಾ ತೆನೆ ಕುರಿ ತೆನೆ ಮೇಕೆ ಬೇಕಾದ್ರೆ ಫೋನ್ ಮಾಡ್ಬೋದು. ಸೊ ನೋಡಿ ಅಮ್ಮಿಂಗಡ್ ಸಂತೆ ಇವತ್ತು ಯಾವ ಥರ ಇತ್ತು, ಎಷ್ಟೊಂದು ಕೆಸರಾಗಿದೆ, ಎಷ್ಟೊಂದು ಒಂಥರ ಚಲ್ಲಾಪಿಲಿ ಆದಂಥ ಸಂತೆ. ಮರಿಗಳಿನ್ನು ಜಾಸ್ತಿ ಸಂಖ್ಯೆಯಲ್ಲಿ ಸೇರಿರಲಿಲ್ಲ, ತಕ್ಕ ಮಟ್ಟಿಗೆ ಮರಿಗಳು ಸೇರಿತ್ತು. ನೀವು ನೋಡ್ಬೋದು ಈ ಥರ ಸಂತೆ ಇವತ್ತು ಇತ್ತು. ನಮ್ಮ ಹುಡುಗರು ಕೂಡ ನೀಟಾಗಿ ವಿಡಿಯೋ ಮಾಡ್ಕೊಂಡು ಬಂದವ್ರೆ ಅನ್ಕೋತೀನಿ. ಸೊ ತುಂಬ ಜನ ಬಂದಿದ್ದೀರಾ ನೋಡ್ಬೋದು. ನಾನು ಕೂಡ ಮನೆಯಲ್ಲೇ ಕೂತಿದ್ದೀನಿ. ಸೊ ಇವತ್ತು ವಿಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ, ನಮ್ಮ ಹುಡುಗರನ್ನ ಕಳಿಸ್ಕೊಟ್ಟಿದ್ದೆ. ನೋಡ್ಬೋದು ಸಂತೆ ಯಾವ ಥರ ಇದೆ ಅಂತ. ತುಂಬಾ ಚಲ್ಲಾಪಿಲಿ ಆದಂಥ ಸಂತೆ. ತಕ್ಕ ಮಟ್ಟಿಗೆ ಮರಿಗಳು ಬಂದಿದೆ. ಸೊ ಮರಿಗಳನ್ನ ತೊಗೊಂಡ್ರು ದಯವಿಟ್ಟು ವೇಟ್ ಮಾಡಿ. ನಿಮಗೂ ಮರಿ ಬೇಕಾದ್ರೆ ನನಗೆ ಕಾಲ್ ಮಾಡ್ತಿರಲ್ವ, ಸೊ ನಾನು ನಿಮ್ಗೆ ಇನ್ನೂ ಸ್ವಲ್ಪ ದಿನ ಬಿಟ್ಟು ಮರಿಗಳನ್ನ ಕೊಡ್ತೀನಿ. ಕಟಿಂಗ್ ಬೇಕಾದರೆ ಫೋನ್ ಮಾಡಿ. ಮತ್ತು ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ವೀಡಿಯೋಗಳನ್ನ ಶೇರ್ ಮಾಡಿ. ಯಾರಾದರೂ ಮರಿಗಳನ್ನ ತೊಗೋತೀರಾ ನಿಧಾನ ಮಾಡಿ ತೊಗೋರಿ. ಮತ್ತು ನಿಮ್ಮ ರಿಲೇಟಿವ್, ನಿಮ್ಮ ಫ್ರೆಂಡ್ಸು ಯಾರೋ ಗೊತ್ತಿರೋರು ಮರಿಗಳನ್ನ ತೊಗೊಂಡು ಸಾಕ್ಬೇಕು ಅಂದ್ಕೊಂಡಿರಿ, ಸ್ವಲ್ಪ ಅವರಿಗೆ ನೀವು ರೆಫರ್ ಮಾಡಿ. ಸ್ವಲ್ಪ ವೇಟ್ ಮಾಡಿ. ಕ್ಲೈಮೇಟ್ ತುಂಬಾ ಕೆಟ್ಟದಾಗಿದೆ. ಸೊ ನಿಮಗೂ ಕೂಡ ಗೊತ್ತು, ನಾನು ಹೇಳೋದೇನು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಕಡೆ ಮಳೆ ತುಂಬಾ ಭಯಂಕರವಾಗಿದೆ. ಈ ಭಯಂಕರ ಕಾರಣದಿಂದ ಹೆಚ್ಚು ಕಡಿಮೆ ಸಾವು ನೋವುಗಳು, ಈ ಥರ ತೊಂದರೆಗಳು ಸಂಭವಿಸುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.